ರವಿವಾರ ಏಪ್ರಿಲ್ 19ರಂದು ಚಿಕ್ಕೋಡಿಯಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕೋಡಿ ತಾಲೂಕಾ ಘಟಕದ ಚುನಾವಣೆ ರಂಗೇರಿದ್ದು, ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ಗೆ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ. ಹೌದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಚಿಕ್ಕೋಡಿ ಘಟಕದ ಚುನಾವಣೆ ನಡೆಯುತ್ತಿದ್ದು, ಶಿಕ್ಷಕರ ನಾಡಿ ಮಿಡಿತವನ್ನು ಅರಿತು ಸದಾ ಶಿಕ್ಷಕರ ಸೇವೆಗಾಗಿ, ಶಿಕ್ಷಕರ ಹಿತರಕ್ಷಣೆಗಾಗಿ ಸೇವೆ ಸಲ್ಲಿಸಲು ಸಿದ್ಧರಿರುವಂತಕ್ಕಂಥ ಶಿಕ್ಷಕರನ್ನು ಹೊಂದಿರುವ ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ಗೆ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಲಾಗುತ್ತಿದೆ. ಪ್ರತಿಯೊಂದು ಶಿಕ್ಷಕರಿಗೆ ಭೇಟಿಯಾಗಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ಗೆ ನೀಡಬೇಕೆಂದು ವಿನಂತಿ ಮಾಡಲಾಗುತ್ತಿದೆ. ಈ ಪ್ಯಾನೆಲ್ನಲ್ಲಿ ಅಭ್ಯರ್ಥಿಗಳು ಶಿಕ್ಷಕರಾದ ಗಂಗಾಧರ್ ಮಾರುತಿ ಕಾಂಬ್ಳೆ, ಆರ್.ಎಂ. ಪಟೇಲ್, ಎಸ್.ಎಲ್. ಬೀರನ್ನವರ್, ಎಸ್.ಎಸ್. ದುಪ್ದಾಳ್, ಎಸ್.ಜಿ. ಮೋಮಿನ್, ವಿ.ಎಸ್. ಖೋದ್, ಸಂತೋಷ್ ಮಲ್ಲಪ್ಪ ತರಾಳ್, ಬಸವರಾಜ್ ಚನ್ನಬಸಯ್ಯ ನೀಲವಂಗಿ ಮಠ್, ಮಾರುತಿ ಚನ್ನಬಸಪ್ಪ ಮುಂಜಾವ್ ಹಾಗೂ ಮಹಿಳಾ ಅಭ್ಯರ್ಥಿಗಳಾದ ಶ್ರೀಮತಿ ಸವಿತಾ ಬಸಪ್ಪ ಧೋತರ್, ಶ್ರೀಮತಿ ನಿರ್ಮಲಾ ಅಪ್ಪಸಾಹೇಬ್ ರುಗ್ರುಗೆ, ಶ್ರೀಮತಿ ಪುಷ್ಪಾ ತಾಯಪ್ಪ ಕಾಂಬಳೆ, ಶ್ರೀಮತಿ ರೇಣುಕಾ ಭೀಮಪ್ಪ ಮಾಳ್ಗೆ, ಶ್ರೀಮತಿ ಲತಾ ಸಂಜಯ್ ಯಾದ್ಗುಡೆ ಮುಂತಾದವರು ಚುನಾವಣಾ ಕಣದಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಇಂಡಿಯಾ ಲೈವ್ ಸುದ್ದಿ ವಾಹಿನಿ ಜೊತೆ ಮಾತನಾಡಿದ ಅಭ್ಯರ್ಥಿಗಳಾದ ಗಂಗಾಧರ್ ಮಾರುತಿ ಕಾಂಬ್ಳೆ, ಸಾಮಾನ್ಯ ಶಿಕ್ಷಕನಿಗೆ ಶಕ್ತಿಯಾಗಿ ನಿಲ್ಲುವುದಕ್ಕೆ ಒಳ್ಳೆ ಸಂಘಟನೆಯ ಅವಶ್ಯಕತೆ ಇರುತ್ತದೆ. ಸಂಘಟನೆಯ ನಾಯಕತ್ವ ವಹಿಸಿಕೊಳ್ಳುವವರು ಜವಾಬ್ದಾರಿಯುಕ್ತವಾಗಿ ನಡೆದುಕೊಳ್ಳುವಂತವರು ಇರಬೇಕು. ಪ್ರತಿ ಶಿಕ್ಷಕನಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಅವರ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಮಾಡಬೇಕು ವಿನಃ ಕೇವಲ ಹಾರು ತುರಾಯಿಗಳಿಗೆ, ವೇದಿಕೆಗಳಿಗೆ ಸೀಮಿತವಾಗಿರಬಾರದು. ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತವರಾಗಿರಬೇಕು. ಜಾತಿ ಧರ್ಮ ಮೀರಿ ಎಲ್ಲಾ ಸಮುದಾಯಗಳ ಶಿಕ್ಷಕರಿಗೆ ಒಳಗೊಂಡು ಈ ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಪ್ಯಾನೆಲ್ ಮಾಡಲಾಗಿದೆ. ಶಿಕ್ಷಕರ ಎಲ್ಲಾ ಸಮಸ್ಯೆಗಳು ಬಗೆಹರಿಸುವುದಕ್ಕೆ ಸೇವಾ ಸೌಲಭ್ಯಗಳು ಸಕಾಲದಲ್ಲಿ ಸಿಗಬೇಕೆಂಬುದು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಈ ಪ್ಯಾನೆಲ್ಗೆ ಶಿಕ್ಷಕ ಮತದಾರರು ಬೆಂಬಲಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಎಸ್.ಎನ್. ಬೆಳಗಾವಿ, ಮೋಸಿನ್ ಪಟೇಲ್, ತಾಕತ್ ರಾವ್, ಬಾಹುಬಲಿ ಲಕ್ಕನ್ನವರ್, ಎಸ್.ಬಿ. ಖೋತ್, ಎಸ್.ಎಸ್. ಸಾರಾಪುರೆ, ದೀಪಕ್ ಚೌಹಾಣ್ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕಾ ಘಟಕ ಚಿಕ್ಕೋಡಿಯ 2026ರಿಂದ 2031ರವರೆಗಿನ ಒಂದು 5 ವರ್ಷದ ಒಂದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಕಣದಲ್ಲಿ ನಾವು ಇವತ್ತು ಸರ್ವಧರ್ಮ ಸಮನ್ವಯ ಸ್ವಾಭಿಮಾನ ಪ್ಯಾನೆಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಇವತ್ತು ನಾವು ಸ್ಪರ್ಧೆಗೆ ಇಳಿದಿದ್ದೀವಿ. ನಿಜವಾಗಿಯೂ ಶಿಕ್ಷಕರ ಸಂಘಟನೆ ಯಾಕೆ ಬೇಕು ಅಂದಾಗ ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಶಕ್ತಿಯಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಘಟನೆ ಬೇಕಾಗ್ತದೆ. ಸಂಘಟನೆ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಅವರ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನಃ ಹಾರು ತುರಾಯಿಗಳಿಗೆ, ವೇದಿಕೆಗೆ ಮಾತ್ರ ಸೀಮಿತವಾಗಿರಬಾರ್ದು. ಅಂಥದನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಾಗಿದೆ. ನಮ್ಮ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು ಪ್ರತಿಯೊಂದು ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಸಂಘಟನೆಯ ಶಕ್ತಿಯನ್ನು ಬೆಳೆಸಬೇಕನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಒಂದು ಪ್ಯಾನೆಲನ್ನು ರೆಡಿ ಮಾಡಿದ್ದೀವಿ. ಆ ಪ್ಯಾನೆಲ್ನಲ್ಲಿ ನಾವು ನಿಜವಾಗಿಯೂ ಯಾಕಪ್ಪ ಈ ಸರ್ವಧರ್ಮ ಈ ಸಮನ್ವಯ ಏನೋ ಹೆಸರು ಇಟ್ಕೊಂಡಿದ್ದಾರೆ ಅನ್ಬೋದು, ಆದರೆ ನಾವು ಯಾವುದೇ ಜಾತಿ ಧರ್ಮ ಇದನ್ನೆಲ್ಲ ಮೀರಿ ಬೆಳಬೇಕಂಥದ್ದು. ಯಾಕಂದರೆ ಕುವೆಂಪು ಹೇಳಿದ್ದಾರೆ ವಿಶ್ವ ಮಾನವನಾಗು ಅಂತೇಳಿ. ಹಾಗೆ ನಾವು ವಿಶ್ವ ಮಾನವನಾಗುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಇಲ್ಲಿ ಎಲ್ಲನೂ ಸಹಿತ ಎಸ್.ಸಿ. ಶಿಕ್ಷಕರಿದ್ದಾರೆ, ಲಿಂಗಾಯತ ಶಿಕ್ಷಕರಿದ್ದಾರೆ, ದೆನ್ ಜೈನ ಶಿಕ್ಷಕರಿದ್ದಾರೆ, ಮರಾಠ ಶಿಕ್ಷಕರಿದ್ದಾರೆ, ದೆನ್ ಕುರುಬ ಸಮುದಾಯದವರಿದ್ದಾರೆ, ದೆನ್ ಮುಸ್ಲಿಮರು ಒಂದು ಕಡೆನೇ ಎಲ್ಲರೂ ಸೇರ್ಕೊಂಡಿದ್ದಾರೆ. ಸೊ ಎಲ್ಲರನ್ನೂ ಒಳಗೊಂಡಂತೆ ಒಂದು ಪ್ಯಾನೆಲ್ ಅನ್ನು ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಜೊತೆಗೆ ನಮ್ಮ ಉದ್ದೇಶ ಒಂದೇ, ಯಾವುದೇ ಶಿಕ್ಷಕರು ಯಾವುದೇ ಸಮಸ್ಯೆಗಳ ಶಿಕ್ಷಕರಿಗೆ ಬಂದಾಗ ಶಿಕ್ಷಕರಿಗೆ ಪ್ರತಿಯೊಂದು ಸೇವೆಯು ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಅವರ ಒಂದು ಸಕಾಲದಲ್ಲಿ ಸಿಗಬೇಕು ಅನ್ನುವಂಥ ಒಂದು ಪ್ರಯತ್ನ ಸಂಘಟನೆ ಮಾಡಬೇಕು. ಜೊತೆಗೆ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಹಿತ ನಾವು ಒಂದು ಮಾರ್ಗದರ್ಶಕರಾಗಿ ನಿಲ್ಬೇಕನ್ನುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಕೇವಲ ನಮ್ಮ ಸಂಘಟನೆ ಅಂದ ತಕ್ಷಣ ಅದು ಕೇವಲ ಒಂದು ಹೋರಾಟಕ್ಕೆ ಮಾತ್ರ
ಕೇವಲ ನಾವು ಆಫೀಸರ್ ಜೊತೆ ಫೈಟ್ ಮಾಡಿ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಆದರೆ ಒಂದು ಶೈಕ್ಷಣಿಕವಾಗಿ ಸಹಿತ ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಘಟನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಿ ಒಂದು ಪೆನಲನ್ನು ಕಟ್ಕೊಂಡಿದ್ದೀವಿ. ನಮ್ಮದು ಒಂದೇ, ನಮ್ಮ ಪೆನಲ್ ಗೆಲ್ತಗ್ತದೆ ಅನ್ನುವಂಥ ಭರವಸೆ ನಮಗೆ 100% ಇದೆ. ಯಾಕಿದೆ ಅಂದರೆ ನಾವು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ದೀವಿ, ಶಿಕ್ಷಕರ ಪರವಾಗಿ ನಿಂತು ಕೆಲಸ ಮಾಡಿದ್ದೀವಿ, ಶಿಕ್ಷಕರ ಬೆನ್ನೆಲುಬಾಗಿ ನಿಂತಿದ್ದೀವಿ. ಯಾರು ಅಳಲಿನಲ್ಲಿದ್ದಾರೋ, ಯಾರು ಸಮಸ್ಯೆಗಳಿದ್ದಾರೋ ಆ ಶಿಕ್ಷಕರ ಬೆನ್ನಿಂದ ಹೋಗಿ ನಿಲ್ತಕ್ಕಂಥ ಕೆಲಸವನ್ನು 5 ವರ್ಷಗಳ ಒಳಗೆ ಮಾಡಿದ್ದೇವೆ ವಿನಾ ಯಾವುದೇ ಕುರ್ಚಿಗಾಗಲಿ, ಯಾವುದೇ ವೇದಿಕೆಗಾಗಲಿ, ಯಾವುದೇ ಹಾರ ಆಗಲಿ, ಯಾವುದೇ ನಮಗೆ ಒಂದು ದೊಡ್ಡಸ್ತಿಕೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಸಹಿತ ಮಾಡಿಲ್ಲ, ಮುಂದೆಯೇ ಮಾಡೋದಿಲ್ಲ ಅನ್ನುವಂಥ ಒಂದು ನಾವು ಒಂದು ವಿಚಾರವನ್ನು ಮಾಡ್ಕೊಂಡಿದ್ದೀವಿ. ಯಾವತ್ತೂ ಸಹಿತ ನಮ್ಮ ಶಿಕ್ಷಕರು ನಮ್ಮ ಕೈ ಬಿಡುವುದಿಲ್ಲ, ನಮ್ಮ ಜೊತೆಗಿರ್ತಾರೆ ಅನ್ನುವಂಥ ಭರವಸೆ ಇದೆ. ನಮ್ಮ ಶಿಕ್ಷಕರ ಈ ಒಂದು ಪೆನಲ್ನ ಉದ್ದೇಶನೇ ಇಷ್ಟೇ. ನಾವು ನೋಡಿ ಇಷ್ಟು ವರ್ಷ ಕೋವಿಡ್ನಲ್ಲಿ ಕೆಲಸ ಮಾಡಿದ್ರು ಸಹಿತ ಕೋವಿಡ್ನಲ್ಲಿ ವರ್ಕ್ ಮಾಡಿದ್ವಿ. ಕೋವಿಡ್ನಾಗ ವರ್ಕ್ ಮಾಡಿದಾಗ ಸುಮಾರು 450 ಜನರಿಗೆ ನಾವು 20 ELಗಳಂತೆ ಹಾಕ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ELಗಳನ್ನ ಯಾವ ತಾಲೂಕಿನಲ್ಲಿ 400 ಜನರಿಗೆ EL ಕೊಟ್ಟಂಥ ಉದಾಹರಣೆ ನಮ್ಮಲ್ಲಿದೆ. ಅವ್ರು ಎಲ್ಲಿ ಕೆಲಸ ಮಾಡಿದಾರೆ ನೋಡ್ರೆ, ಮನ್ಯಾಗ ಇದರಲ್ಲಿ ಯಾವುದು ಬ್ಲೆಸ್ಸಿಂಗ್ ಆ್ಯಪ್ದಾಗ ಮಾಡಿದ್ರು ಸಹಿತ ಕೆಲಸವನ್ನು ಮಾಡಿದ್ದೀವಿ. ಶಿಕ್ಷಕರಿಗೆ ಪ್ರತಿ ತಿಂಗಳು ವೇತನ ಹಾಕಬೇಕಾದ್ರೆ ನಾವು DPನೋ ಟ್ರೆಜರಿನೋ ಅಲ್ಲಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಗೆ ಯಾವತ್ತೂ ಸಹಿತ ಶೈಕ್ಷಣಿಕವಾಗಿ ಚಿಂತನೆಯೊಂದಿಗೆ ನಾವು ನಮ್ಮ ತಂಡ ಕೆಲಸ ಮಾಡ್ತಾ ಬಂದಿದೆ. ಇವತ್ತಲ್ಲ, ಯಾವತ್ತೂ ಸಹಿತ ಶಿಕ್ಷಕರ ಬೆನ್ನೆಲುಬಾಗಿ ನಾವು ನಿಲ್ತೀವಿ, ಶಿಕ್ಷಕರ ಶಕ್ತಿಯಾಗಿ ನಿಲ್ತೀವಿ. ಆ ಒಂದು ಉದ್ದೇಶದಿಂದ ನಾವು ಕಟ್ಟಿದ್ದೀವಿ. ಸೊ ಎಲ್ಲ ಶಿಕ್ಷಕರ ಒಂದು ಬಾಂಧವರಲ್ಲಿ, ಚಿಕ್ಕೋಡಿ ತಾಲೂಕಿನ ಶಿಕ್ಷಕ ಬಾಂಧವರಲ್ಲಿ ವಿನಂತಿಸ್ಕೊಳ್ತೀನಿ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಏನೋ ದೊಡ್ಡಸ್ತೆಯಿಂದ ಅಲಿದಾಡ್ತಕ್ಕಂಥವ್ರು, ಆ ಒಂದು ಹೈಕಮಾಂಡ್ ಸಿಸ್ಟಮನ್ನು ಇಟ್ಕೊಂಡು ಏನು ತಿರುಗಾಡಕತ್ತಾರ ಅಂಥವ್ರನ್ನ ತಿರಸ್ತಕ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು ಸ್ವಾಭಿಮಾನದಿಂದ, ಹೆಸರು ನಾವು ಅದಕ್ಕೆ ಇಟ್ಟಿದ್ದು, ಸ್ವಾಭಿಮಾನದಿಂದ ಬದುಕ್ತಕ್ಕಂಥವ್ರನ್ನ, ಒಬ್ಬೊಬ್ಬ ಸ್ವಾಭಿಮಾನಿ ಶಿಕ್ಷಕರನ್ನು ತಯಾರು ಮಾಡ್ತಕ್ಕಂಥವ್ರನ್ನ, ಶಿಕ್ಷಕರ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರ, ಶಿಕ್ಷಕರಿಗೆ ಶಕ್ತಿಯಾಗಿ ನಿಲ್ತಕ್ಕಂಥ ಒಂದು ನಮ್ಮೇನು ಪೆನಲ್ ಇದೆ, ಈ ಪೆನಲಿನ 14ಕ್ಕೆ 9 ಜನ ಪುರುಷರಿಗೆ ಮತ್ತು 5 ಜನ ಮಹಿಳೆಯರಿಗೆ ಎಲ್ಲದಕ್ಕೂ ಸಹಿತ ಮತ ನೀಡಿ ಪ್ರಚಂಡ ಬಹುಮತದಿಂದ ತಾವು ಆಯ್ಕೆ ಮಾಡಿ ಕೊಡಬೇಕನ್ನುವಂಥ ವಿನಂತಿಯನ್ನು ನಮ್ಮೆಲ್ಲ ಬಾಂಧವರ ಪರವಾಗಿ ಮಾಡ್ಕೊಳ್ತೀನಿ. ಮತ್ತು ಈ ತಂಡಕ್ಕೆ ಯಾವತ್ತೂ ಸಹಿತ ಶಕ್ತಿಯಾಗಿ ನಿಲ್ತಕ್ಕಂಥವ್ರು, ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಕ್ಕಂಥ YS ಬುಡ್ಗೋಳ್ ಸರ್ ಅವರು, ಬೆಳಗಾವಿ ಸರ್ ಅವರು, ನದಾಬ್ ಸರ್ ಅವರು, ನದಾಬ್ ಸರ್ ಅವರು, ಅದರ ಜೊತೆಗೆ ಯಡೂರ್ಕರ್ ಅವರು, RK ಮುನ್ನೋಳಿ ಅವರು, ಜೊತೆಗೆ ಇನ್ನೂ ಭಾಳಷ್ಟು ಜನ ನಮ್ಮ ಸಲೀಂ ಮುಜಾರ್ ಅವರು, ಇನ್ನೂ SB ಖೋತ್ ಅವರು, ಇನ್ನೂ ಭಾಳಷ್ಟು ಜನ ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ. ಆ ಶಕ್ತಿಯನ್ನು ಸದುಪಯೋಗ ಪಡಿಸ್ಕೊಳ್ತೀವಿ, ಅವರ ಮಾರ್ಗದರ್ಶನದೊಳಗೆ ನಡೀತೀವಿ. ನಮಗೆ ಪ್ರಚಂಡ ಬಹುಮತದೊಂದಿಗೆ ತಾವು ಆರಿಸ್ಕೊಡ್ಬೇಕನ್ನುವಂಥ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಒಬ್ಬ ಅನುಭವಿ ಆಗಿರ್ತಕ್ಕಂಥ ಬುಡ್ಗಳವರು ಈ ತಾಲೂಕಿನ ಒಂದು ಏನು ಹಿಂದಿನ ಒಂದು ವ್ಯವಸ್ಥೆಯನ್ನು ಬೆಳೆಸಿ ಹಾಳು ಮಾಡಿರ್ತಕ್ಕಂಥ ಒಂದು ಕೆಲವು ಜನರಿಂದ ಬೇಸತ್ತು ಇವತ್ತು ಆ ಸಂಘಟನೆಯನ್ನೇ ತೊರೆದು ಮನೆಯಲ್ಲಿ ಕೊಡ್ತಿದ್ದಾರೆ. ಅಂಥವ್ರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಕರು ತಾವು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಪೆನಲಿಗೆ ತಾವು ಪ್ರಚಂಡ ಬಹುಮತದಿಂದ ಮತವನ್ನು ಹಾಕಿ ಆಯ್ಕೆ ಮಾಡಬೇಕನ್ನುವಂಥ ಒಂದು ವಿನಂತಿಯನ್ನು ನಾನು ನಮ್ಮೆಲ್ಲ ಪೆನಲ್ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. 2026 ಚುನಾವಣೆ ಜರುಗಲಿದ್ದು, ಇದರ ನಿಮಿತ್ತ ಶಿಕ್ಷಕರು ಸರ್ವಧರ್ಮ ಸ್ವಾಭಿಮಾನಿ ಶಿಕ್ಷಕರ ಸಂಘಟನೆಯನ್ನು ಕಟ್ಟಿಕೊಂಡು ಇವತ್ತಿನ ದಿನ ನಾವು ಚುನಾವಣೆಗೆ ಇಳಿದಿದ್ದೀವಿ. ಇದರಲ್ಲಿ 9 ಜನ ಪುರುಷ ಅಭ್ಯರ್ಥಿಗಳು ಹಾಗೂ 5 ಜನ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದು, ಆ ಎಲ್ಲ ಅಭ್ಯರ್ಥಿಗಳನ್ನ ಒಳಗೊಂಡಂತೆ ದಿನಾಂಕ 19/4/2026 ಚುನಾವಣೆ ಜರುಗಲಿದ್ದು, ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಮತದಾನ ಜರುಗಲಿದ್ದು, ಇದರ ಪ್ರಯುಕ್ತವಾಗಿ ನಾವು ಇಲ್ಲಿ ಪ್ರತಿಯೊಂದು ಶಿಕ್ಷಕರ ಮನೆಗೆ ಪ್ರಚಾರಾತ್ಮಕವಾಗಿ ಇವತ್ತಿನ ದಿನ ಪ್ರಚಾರವನ್ನು ಪ್ರಾರಂಭಿಸಿ ನಾವು ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ನಮ್ಮ ಪೆನಲ್ನಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಶಿಕ್ಷಕರ ಒಳಿತಿಗಾಗಿ, ನಾವು ಸ್ವಾಭಿಮಾನದಿಂದ ಶಿಕ್ಷಕರ ಏಳಿಗೆಗಾಗಿ ಪ್ರಯತ್ನವನ್ನು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಶಿಕ್ಷಕರು ಒಂದಾಗಿ ನಾವು ಒಂದು ಪೆನಲನ್ನು ಕಟ್ಟಿಕೊಂಡು ಚುನಾವಣೆ ಕಣಕ್ಕಿಳಿದಿದ್ದೀವಿ. ಆದ್ದರಿಂದ ಎಲ್ಲ ಶಿಕ್ಷಕ ಬಾಂಧವರು ನಮಗೆ ಬೆಂಬಲಿಸಿ ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಬೇಕೆಂಬ ಒಂದು ವಿನಂತಿಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನ ಪ್ರಚಾರವನ್ನು ಪ್ರಾರಂಭ ಮಾಡಿದ್ವಿ. ಆದ್ದರಿಂದ ನಮ್ಮ ಒಂದು ಶಿಕ್ಷಕರನ್ನು, ಇಲ್ಲಿ ನಮ್ಮ ಪೆನಲ್ಲಿರ್ತಕ್ಕಂಥ ಶಿಕ್ಷಕರನ್ನು ನಾನು ಉತ್ತಮವಾಗಿ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ಒಂದು ಮುಂದಿನ ನಮ್ಮ ಪ್ರಣಾಳಿಕೆ ಏನಿದೆ ಅಂತಕ್ಕಂಥದ್ದನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದರಲ್ಲಿ ಪೆನಲ್ನಲ್ಲಿ ಪುರುಷ ಅಭ್ಯರ್ಥಿಗಳು ಸಾಮಾನ್ಯ ಉಮೇದುದಾರರು RM ಪಟೇಲ್ ಶಿಕ್ಷಕರು, ಇವರು ಈ ರೀತಿಯಾಗಿ LL ಬೀರಣ್ಣವರ್
ಸರ್ ಅವರು ಅಭ್ಯರ್ಥಿಗಳಾಗಿದ್ದಾರೆ. ಅದೇ ರೀತಿಯಾಗಿ ನಾನು ಸಹಿತ ಇಲ್ಲಿ ಸಾಮಾನ್ಯ ಒಂದು ಇದರಲ್ಲಿ ಅಭ್ಯರ್ಥಿಯಾಗಿದ್ದೀನಿ. ಅದೇ ರೀತಿಯಾಗಿ ಸರ್ SG ಮೊಮಿನ್ ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿಯಾಗಿ PS ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅವರು ಸಹಿತ ನಮ್ಮ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ಈ ತಂಡದ ಅವರು ಸಹಿತ ನಮ್ಮ ಕಣದಲ್ಲಿದ್ದಾರೆ. ಅದೇ ರೀತಿಯಾಗಿ ಸಂತೋಷ್ ತರಾಳ್ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಂತೋಷ್ ತರಾಳ್ ಅವರನ್ನು ಚಂದ್ರಸಯ್ಯ ನಿಲೋಂಗಿ ಸರ್ ಅವರನ್ನು ಸಹಿತ ನಾವು ಈ ಒಂದು ಕಣದಲ್ಲಿ ಇಟ್ಕೊಂಡು, ಅದೇ ರೀತಿಯಾಗಿ ಇಲ್ಲಿ ಮಾರುತಿ ಮುಂಜಾವ್ ಸರ್ ಈ ಶಿಕ್ಷಕರು ಇವರು ಸಹಿತ ನಮ್ಮಲ್ಲಿ ಅಭ್ಯರ್ಥಿಯಾಗಿ ಇದ್ದಾರೆ. ಈ ರೀತಿಯಾಗಿ 9 ಜನ ಪುರುಷ ಅಭ್ಯರ್ಥಿಗಳು ಈ ಕಣದಲ್ಲಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೀವಿ. ಅದರಲ್ಲಿ ಈಗ ನಾವು ದೋತಾರ್ ಸವಿತಾ ಬಸಪ್ಪ ಅಂತಕ್ಕಂಥವ್ರು ಅವರು ಬೇರೆ ಕಡೆ ಒಂದು ಕಾರ್ಯದಲ್ಲಿ ರುಗುರುಗ ಮೇಡಮ್ ಅವರು ಸಹಿತ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಶಿಕ್ಷಕರ ಪರವಾಗಿ ಮಾಡ್ತಕ್ಕಂಥವ್ರು ಅವರು ನಮ್ಮ ಕಣದಲ್ಲಿದ್ದಾರೆ. ಅದೇ ರೀತಿಯಾಗಿ ರೇಣುಕಾ ಭೀಮಪ್ಪ ಮಾಳ್ಗೆ ಅಂತಕ್ಕಂಥ ಶಿಕ್ಷಕಿಯರು ಸಂಪನ್ಮೂಲ ವ್ಯಕ್ತಿಗಳು, ಸಾಕಷ್ಟು ತರಬೇತಿಗಳನ್ನು ನೀಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಶಿಕ್ಷಕಿ ಸಂಜಯ್ ಯಾದಗುಡೆ ಮೇಡಮ್ ಅವರು ಸಹಿತ ನಮ್ಮ ಮೇಡಮ್ ಅವರು ಪುಷ್ಪ ಕಾಂಬ್ಳೆ ಮೇಡಮ್ ಅವರು ಸಹಿತ ನಮ್ಮ ಕಣದಲ್ಲಿ ಈ ಹಿಂದಿನ ಒಂದು ಅವಧಿಗೆ ಅವರು ಸಹಿತ ನಿರ್ದೇಶಕರಾಗಿ ಸಾಕಷ್ಟು ಅನುಭವವನ್ನು ಹೊಂದ್ಕೊಂಡು ಶಿಕ್ಷಕರ ಪರವಾದ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಸಹಿತ ಈ ಒಂದು ನಮ್ಮ 14 ಜನ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ನಾವು ಎಲ್ಲರನ್ನು ಸೇರಿಕೊಂಡು ಶಿಕ್ಷಕರ ಬರ್ತಕ್ಕಂಥ 5 ವರ್ಷದ ಅವಧಿಗೆ ಶಿಕ್ಷಕರ ಏಳಿಗೆಗಾಗಿ, ಶಿಕ್ಷಕರ ಒಂದು ಹಿತಾಸಕ್ತಿಗಾಗಿ ಕೆಲಸವನ್ನು ಮಾಡಬೇಕಂತಕ್ಕಂಥ ದೇವೋದ್ದೇಶವನ್ನು ಇಟ್ಕೊಂಡು ನಾವು ಚುನಾವಣಾ ಕಣದಲ್ಲಿ ಇಳಿದಿದ್ದೀವಿ. ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಈ ಹಿಂದಿನ ಅವಧಿಯಲ್ಲೂ ಸಹಿತ ನಾನು ಅಧ್ಯಕ್ಷನಾಗಿ GM ಸರ್ ಕಾರ್ಯದರ್ಶಿಯಾಗಿ ನಮ್ಮ ಈ ಒಂದು ತಂಡದ ನೇತೃತ್ವವನ್ನು ನಮ್ಮ ಬೆಳಗಾವಿ ಸರ್ ಅವರು SN ಬೆಳಗಾವಿ ಸರ್ ಅವರು, YS ಬುಡ್ಗೋಳ್ ಸರ್ ಅವರು ಅವರ ಮಾರ್ಗದರ್ಶನದಲ್ಲಿ, ಅದೇ ರೀತಿಯಾಗಿ AI ನದಾಬ್ ಸರ್ ಅವರು, ಹೀಗೆ ಎಲ್ಲ ಧರ್ಮದ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ನಾವು ಎಲ್ಲರನ್ನು ಸೇರಿಕೊಂಡು ಸರ್ವಧರ್ಮದವರು ಸೇರಿಕೊಂಡು ನಾವು ಒಂದು ಪೆನಲನ್ನು ಕಟ್ಕೊಂಡು ನಾವು ಶಿಕ್ಷಕರ ಏಳಿಗೆಗಾಗಿ ಶ್ರಮ ಪಡಬೇಕು. ಮುಂದಿನ ದಿನಮಾನದಲ್ಲಿ ನಮ್ಮ ಶಿಕ್ಷಕರ ಕುಂದುಕೊರತೆಗಳನ್ನು ಎಲ್ಲ ಹೋಗಲಾಡಿಸಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ತಂಡವನ್ನು ಕಟ್ಟಿದ್ದೀವಿ. ಆದ್ದರಿಂದ ತಾವೆಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ನಮ್ಮನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ 14ಕ್ಕೆ 14 ಜನರನ್ನು ಆಯ್ಕೆ ಮಾಡಿಕೊಟ್ಟು ನಮ್ಮನ್ನು ಶಿಕ್ಷಕರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನೆರಡು ಮಾತುಗಳಿಗೆ ನಮಗೆ ಇನ್ನು ಮುಂದೆ ಇದನ್ನು ಕುರಿತಾಗಿ ನಮ್ಮ ತಂಡದ ನಾಯಕರಾಗಿರ್ತಕ್ಕಂಥ GM ಕಾಂಬ್ಳೆ ಸರ್ ಅವರು ಮಾತನಾಡಬೇಕೆಂದು ವಿನಂತಿಸಿಕೊಳ್ತೇವೆ.